ಹಾಗಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶರಣ್ ಸರ್, ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅಂತ ತುಂಬ 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 ಧನ್ಯವಾದ ಹೇಳ್ತೀನಿ. ಹೋಲ್ಸೇಲಾಗಿ ಮೇಡಮ್ ಎಲ್ರಿಗೂ ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮುಖ್ಯವಾಗಿ ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಬಾಳಿ ಮೇಡಮ್ಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಊರಲ್ಲಿದ್ದರೂ ಕೂಡ ಅವರು ಬೆಂಗಳೂರಿಗೆ ಬಂದು ಅದನ್ನೆಲ್ಲ ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು ಮತ್ತು ಈ ಕಡೆ ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡಿಕೊಂಡು ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಎಲ್ಲೂ ಯಾವುದ್ರಲ್ಲೂ ಕೂಡ ಏನೂ ಶಾರ್ಟೇಜ್ ಆಗದಿರೋ ರೀತಿ ಅಥವಾ ನಮಗೆ ಕ್ವಾಲಿಟಿಗೆ ಎಲ್ಲೂ ನಮ್ಮ ಕಾಂಪ್ರಮೈಸ್ ಆಗದಿರೋ ರೀತಿ ಸಿನಿಮಾಗೆ ಏನು ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮ ಅಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ GS ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಿನಿಮಾ ವಿಷಯವಾಗಿ ಬರೋದಾದರೆ ನಾನಿನ್ನ ಬಿಡಲಾರೆ 1979 ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಗೊತ್ತಿರೋ ಥರ ಅನಂತ್ ನಾಗಮ್ ಸರ್ ಮತ್ತು ಲಕ್ಷ್ಮೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ರಿಲೀಸ್ ಆಗಿ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರೋಂಥ ಸಿನಿಮಾ. ಅದೇ ಟೈಟ್ಲ್ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಫಸ್ಟು ನಾನು ಸ್ಕ್ರಿಪ್ಟ್ ಮಾಡಿದಾಗ ನಾನಿನ್ನ ಬಿಡರೆ ಟೈಟ್ಲ್ ಇಡಬೇಕು ಅಂತ ಇರಲಿಲ್ಲ. ಬೇರೆ ಯಾವುದೋ ಟೈಟ್ಲ್ ಇತ್ತು. 2-3 ಟೈಟ್ಲ್ಗಳನ್ನ ನಾವು ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಟೈಟ್ಲ ಚೇಂಬರ್ ರಿಜಿಸ್ಟ್ರು ಕೂಡ ಮಾಡಿಸಿದ್ದೆ ನಾನು. ಆಮೇಲೆ ಸ್ವಲ್ಪ ನಾನು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ ಇದೇನೋ ಬೇರೆ ಚೇಂಜಸ್ ಏನೋ ಬೇಕು, ನಮ್ಮ ಸ್ಕ್ರಿಪ್ಟ್ ಏನೋ ಬೇರೆ ಥರ ಹೋಗ್ತಾ ಇದೆ, ಇದಕ್ಕೆ ತಕ್ಕನಾಗಿ ಏನೋ ಟೈಟ್ಲು ಬೇಕು ಅಂತೆಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮಲ್ಲಿ ನಮ್ಮ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಅವಾಗ ಒಂದು ನಾನಿನ್ನ ಬಿಡಲಾರೆ ಟೈಟ್ಲ್ ಇಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಟೀಮ್. ಯಾಕಂದರೆ ಇದು ತುಂಬ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕಾಗಿರುತ್ತೆ. ಆ ಟೈಟ್ಲೇ ತುಂಬ ವೆಯ್ಟೇಜ್ ಇರತಕ್ಕಂಥ ಟೈಟ್ಲು. ಅದು ನಾವೇನೋ ಹೊಸಬ್ರಾಗಿ ಇಟ್ಬಿಟ್ಟು ಆಮೇಲೆ ಫಸ್ಟು ಒಂದು ಕ್ಲಾರಿಫಿಕೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪ್ರಮೋಷನ್ ಗಿಮ್ಮಿಕ್ ಆಗಲಿ ಅಥವಾ ಏನೋ ನಾನಿನ್ನ ಬಿಡೋ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮನ್ನು ಜನ ಗುರುತಿಸ್ತಾರೆ ಅಥವಾ ಥಿಯೇಟ್ರಿಗೆ ಬಂದುಬಿಡ್ತಾರೆ, ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ. ಯಾಕಂದರೆ ನಾಳೆ ದಿನ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನಿಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್, ನಾನಿನ್ನ ಬಿಡೋರಲ್ಲೇ ಕರೆಕ್ಟಾಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ, ಈ ಕತೆಗೆ ತಕ್ಕನ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ. ಅದಂತೂ ನಾನು ಭರವಸೆ ಕೊಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಈಗ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನಾವು ಇಲ್ಲಿವರೆಗೂ ಯಾವುದೇ ಪ್ರೆಸ್ ಮೀಟ್ ಆಗಲಿ ಯಾವುದೇ ಇವೆಂಟ್ವಾಗಲಿ ನಾವು ಮಾಡಿಲ್ಲ. ಯಾಕಂದರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಂದೆ ಮಾಡಿಕೊಂಡು ಅವೆಲ್ಲ ಬೇಡ ಅಂತಂದ್ಬಿಟ್ಟು ನಾವು ಫುಲ್ ಸಿನಿಮಾ ರೆಡಿ ಆಗಲಿ, ಸಿನಿಮಾ ರಿಲೀಸ್ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮದ ಮುಂದೆ ಬರೋಣ, ಪ್ರೇಕ್ಷಕ ಮುಂದೆ ಬರೋಣ ಅಂತಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನಿಮಾ ರೆಡಿ ಇಟ್ಕೊಂಡು ಬಂದಿದ್ದೀವಿ. ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಿನಿಮಾ ಒಳ್ಳೆ ಕ್ವಾಲಿಟಿನಲ್ಲಿ, ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಎಲ್ಲ ಒಂದು ಒಳ್ಳೆ ಕ್ವಾಲಿಟಿಲಿ ಮಾಡಿದ್ದೀರಾ. ಯಾಕಂದರೆ ಯಾವುದು ಹೊಸಬ್ರು ಅಂತ ಅನ್ನಿಸ್ತಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದೆ. ಯಾಕಂದರೆ ಯಾವುದು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರು, ಹರಣಿ ಮೇಡಮ್ಮು, ಮತ್ತು ನಮ್ಮ ಶ್ರೀನುಂಡ ರಘು ಅವರು, ಮಹಾಂತೇಶ್ ಅವರು, ನಾಗರಾಜ್ ಅವರು, ಮತ್ತು ಇನ್ನೊಂದು ಇಬ್ಬರು ಆರ್ಟಿಸ್ಟ್ಗಳು ಹೇಳಬೇಕು, ಲೋಹಿತ್ ಅಂತ ಒಂದು 12 ಇಲ್ಲೇ ಬಂದಿದ್ದಾರೆ, ಲೋಹಿತ್ ಮತ್ತು ಅನನ್ಯ ಅಂತ. ಅವರು ನಮ್ಮ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದ್ರ ಟ್ವಿಸ್ಟು ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶರತ್ ಅವರು ಇದ್ದಾರೆ, ವಿಜಯ್ ಶರತ್ ಅವರು, ಅವರೆಲ್ಲ ತುಂಬ ಒಳ್ಳೆ, ಅಂದರೆ ಇದು ನಾನಿನ್ನ ಬಿಡಲಾರೆ ಅಂತಂದರೆ ಏನು ಅನ್ಕೋತಾರೆ ಅಂದರೆ ಏನೋ ಫುಲ್ ಔಟ್ ಆ್ಯಂಡ್ ಔಟು ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊತಾರೆ. ಬಟ್ ಒಂದು ಕ್ಲಾರಿಫಿಕೇಷನು, ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ. ಅಂದರೆ ಒಂದು ಜಸ್ಟ್ ಒಂದು ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಬೇರೆ ರೀತಿಯಲ್ಲೇ ಹೋಗುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ. ಅಂದರೆ ಯಾವುದೇ ಒಂದು ಸೀನಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಸ್ಟ್ ಇದ್ರೂ ಕೂಡ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದ್ದೀವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಪಂಚಿ ಅವರು ಹೀರೋ, ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ ಒಂದು 2-3 ಆಫರ್ಗಳು ಬಂದ್ರೂ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲ ಸಹಕಾರ ಹಿಂಗೆ ಇರಲಿ, ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ಸಪೋರ್ಟ್ ಹಿಂಗೆ ಇರಲಿ. ಮತ್ತು ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್. ಇಲ್ಲ ಸರ್, ಇಲ್ಲ ಟೀಸರ್ ನೋಡಿದಾಗ ನಾವೊಂದು ಕೆಲವು ಶಾರ್ಟ್ಸ್ಗಳು ನಾವು ಹಾಕಿದ್ದೀವಿ. ಅದು ಬಿಟ್ಟರೆ
ನಾರ್ಮಲಾಗಿ ಕರೆಕ್ಟು. ಯಾಕಂದರೆ ಒಂದು ನಾರ್ಮಲ್ ನಾವಿಲ್ಲಿ ತನಕ ನೋಡ್ಕೊಬೋದು, ಹಾರರ್ ಸಿನಿಮಾದಾಗ ಏನೋ ಒಂದು ಟ್ರಕ್ಕಿಂಗ್ ಹೋಗಿರ್ತಾರೆ, ಒಂದು ಟೂರ್ಗೆ ಹೋಗಿರ್ತಾರೆ, ಗಾಡಿ ಆಫ್ ಆಯಿತು, ಎಲ್ಲೋ ಮನೆ ಒಳಗಡೆ ಹೋಗಿ ಸೇರ್ಕೊತಾರೆ, ಬೂತ್ ಬಂಗ್ಲೆ, ಅಲ್ಲೇನೋ ಲಾಕ್ ಆಗುತ್ತೆ, ಇದೆಲ್ಲ ಇಲ್ಲಿವರೆಗೂ ನಾರ್ಮಲಾಗಿ ನಾವು ನೋಡ್ಕೊ ಬಂದಿರತಕ್ಕಂಥ ಇದು. ಬಟ್ ಇಲ್ಲಿ ರೆಗ್ಯುಲರ್ ಪ್ಯಾಟ್ರನ್ ಬಿಟ್ಟು ಬೇರೆ ಏನೋ ಟ್ರೈ ಮಾಡೋಕ್ಕೆ ಹೋಗಿದ್ದೀವಿ ಸರ್. ಅದು ನಿಮ್ಮ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಟ್ರೈಲರಲ್ಲೂ ಕೂಡ ಸ್ವಲ್ಪ ಕಂಟೆಂಟು ನೆಕ್ಸ್ಟು ಬಿಡ್ತೀವಿ. ಇಲ್ಲೇನಂತಂದರೆ ಒಂದು ಮೆಡಿಕಲ್ ಟರ್ಮ್ಸ್, ಅಂದರೆ ಒಂದು ಹುಡುಗ, ಅದೊಂದು ಕೆಲವು ಟ್ವಿಸ್ಟ್ಗಳಿದೆ, ಮತ್ತು ಒಂದು ಇನ್ವೆಸ್ಟಿಗೇಷನ್ನು, ಒಂದು ಹೀರೋಯಿನ್ಗೆ ಒಂದು ರೆಟ್ರೋಗ್ರೇಡ್ ಮೆಮೊರಿ ಲಾಸ್ ಅಂತ ಇರುತ್ತೆ. ಅವ್ರ ಬಗ್ಗೆ ಅವ್ರನ್ನ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸು ಯಾರು ನೆನಪಿರಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಒಂದೊಂದೇ ಕ್ಯಾರೆಕ್ಟರ್ಗಳು ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆ ಒಂದು ಊರಿಗೆ ಹೋಗ್ತಾರೆ, ಕತ್ಲೆಕಾಡು ಅನ್ನೋ ಊರಿಗೆ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ಥರ ಏನೋ ಒಂದು ಅವ್ರ ಬಗ್ಗೆ ಫ್ಲ್ಯಾಶ್, ಅಂದರೆ ಆ ಮನೆ ಫ್ಯಾಮಿಲಿಯವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ಒಂದೊಂದೇ ಲೇಯರ್ಸು ರಿವೀಲ್ ಆಗುತ್ತೆ. ಹಾಂ ಸರ್, ಫಸ್ಟ್ ಹೌದು ಸರ್, ಹೌದು ಸರ್. ಇಲ್ಲಿ ಅದೇ ಹೇಳಿದ್ನಲ್ಲ ಸರ್, ಅವಾಗಲೇ ಹೇಳ್ದಂಗೆ ನಾವು ಬೇರೆ ಟೈಟ್ಲೇ ಇಟ್ಟಿದ್ವಿ ಫಸ್ಟ್. ಆ್ಯಕ್ಚುಲಿ ನಾನಿನ್ನ ಬಿಡೋದೇ ಟೈಟ್ಲೇ ಇಡಬೇಕು ಅಂತ ಏನಿಲ್ಲ ಸರ್. ಸುಮಾರು 2-3 ವರ್ಷ ನಾನು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಮುಂಚೆ ಬೇರೆ 3-4 ಟೈಟ್ಲು ನಾವು ಇಟ್ಕೊಂಡಿದ್ವಿ. ಒಂದು ಆಲ್ರೆಡಿ ರಿಜಿಸ್ಟ್ರ್ ಕೂಡ ಮಾಡಿಸಿದ್ದೆ ನಾವು. ಬಟ್ ನಾವು ಸ್ವಲ್ಪ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಚೇಂಜ್ ಓವರ್ ಮಾಡ್ಕೊಂಡು ಹೋಗ್ತಾ ಹೋದಾಗ ಒಂದು ಗಟ್ಟಿ ಕತೆ, ಒಂದು ಗಟ್ಟಿ ಸ್ಕ್ರೀನ್ ಪ್ಲೇ ಆಗ್ತಾ ಹೋಗ್ತು. ಅದು ಒಂದು 2 ಕ್ಯಾರೆಕ್ಟರ್ ಮಧ್ಯದಲ್ಲಿ ನಾನು ನಿನ್ನ ಬಿಡಲ್ಲ ಆ ಥರ ಒಂದು ಏನೋ ಒಂದು ಲಿಂಕ್ ಸಿಕ್ಕಾಗ, ನಮಗೆ ಒಂದು ಥ್ರೆಡ್ ಅಂತ ಬಂದಾಗ, ಅದನ್ನು ನಾವು ನಾನಿನ್ನ ಬಿಡರೆ ಟೈಟ್ಲು ಇಟ್ಟರೆ ಸೂಕ್ತ ಅಂತ ನಮಗೆ ಅನ್ನಿಸ್ತು ಸರ್. ಹಾಗಾಗಿ ಅದೇ ಟೈಟ್ಲು, ಯಾಕಂದರೆ ಸಿನಿಮಾ ಅವಾಗಲೇ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಬೇರೆ ಟೈಟ್ಲ್ ಇಟ್ಟು ನಾವು ಅದನ್ನು ಚೇಂಜ್ ಮಾಡಿದ್ದೀವಿ. ಇದೇ ಹಾಂ ಸರ್, ಹೌದು ಸರ್, ಗೊತ್ತಾಯಿತು ನಮಗೂ ವಿಷಯ ಬಂತು ಸರ್. ಇಲ್ಲ, ಅದು ಆ್ಯಕ್ಚುಲಿ ನಮಗೆ ವಿಷಯ ಬಂತು ಸರ್. ಆ್ಯಕ್ಚುಲಿ ನಾವು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. 2 ಇಯರ್ಸ್ ಬಿಫೋರ್, ಅಂದರೆ 2022ನಲ್ಲಿ ಮೇನ್ ಫಿಲಮ್ ಚೇಂಬರಲ್ಲಿ ನಮ್ಮ ಟೈಟ್ಲು ನಾನಿನ್ನ ಬಿಡಲ್ಲರೆ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಆಮೇಲೆ ಈ ಥರ ಒಂದು ದೊಡ್ಡ ಲೆಜೆಂಡ್ರಿ ಸಿನಿಮಾ ಆಗಿರೋದ್ರಿಂದ ಆ ಭಯ ನಮಗೂ ಇತ್ತು, ಆ ಟೈಟ್ಲು ಸಿಗುತ್ತೋ ಇಲ್ವೋ ನಮಗೆ. ಆಮೇಲೆ ಆ ಥರ ಆ ಟೈಟ್ಲ್ ಇಟ್ಟಾಗ ನಮಗೆ ಯಾವ ಥರ ಜನ ಆಡಿಯನ್ಸ್ ತೊಗೋತಾರೆ, ಆಮೇಲೆ ಈ ಥರ ಏನೋ ಪ್ರಮೋಷನ್ ಗಿಮ್ಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೇನೋ, ಆ ಭಯ ನನಗೂ ಇತ್ತು ಆ್ಯಸ್ ಎ ಡೈರೆಕ್ಟರ್ ಆಗಿ. ಬಟ್ ಈ ಕತೆಗೆ ಸೂಕ್ತ ಅಂತ ಅನಿಸ್ದಾಗ ನಾವು ಚೇಂಬರ್ಗೆ ಹೋಗಿ ಇದು ಮಾಡಿದ್ವಿ. ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ, ಬಟ್ ರಿನ್ಯೂವಲ್ ಏನೋ ಆಗಿರಲಿಲ್ಲ. ಆ ಟೈಟ್ಲು ನಮಗೆ ಸಿಕ್ತು, ನಮ್ಮ ಕತೆಗೆ ಅದು ಸೂಟಬಲ್ ಅಂತ ನಾವು ಇಟ್ವಿ. ಆಮೇಲೆ ರೀಸೆಂಟಾಗಿ ನಾನು ಆ್ಯಕ್ಚುಲಿ ಈಗ ಈ ಇಯರು 2024 ಫೆಬ್ರವರಿಯಿಂದ ನಾನು ಫಸ್ಟ್ ಲುಕ್ ಎಲ್ಲ ನಾವು ರಿಲೀಸ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪ್ರೆಸ್ ಮೀಟು ನಾವೆಲ್ಲೂ ಮಾಡಿಲ್ಲ. ಏನಕ್ಕೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡಿಕೊಂಡು ನಾವು ಮಾಡಬೇಕು, ಮಾಧ್ಯಮದ ಮುಂದೆ ಬರಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು. ಆಮೇಲೆ ಈಗ ರೀಸೆಂಟಾಗಿ ಒಂದು 2 ಮಂತ್ಸ್ ಬಿಫೋರು ನನಗೆ ವಿಷಯ ಬಂತು, ನಮ್ಮ ಟೀಮಿಗೆ ಗೊತ್ತಾಯಿತು ಈ ಥರ ನಾನೇನೇ ಬಿಡೋರೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಬಟ್ ಅವರು ಏನು ಹೇಳಿದ್ರು, ಅವ್ರದ್ದು ಪ್ರೆಸ್ ಮೀಟು ಕೆಲವು ನೋಡಿದಾಗ ಫಸ್ಟು ಯಾರ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದರು. ಬಟ್ ಆ್ಯಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್. ಸಿನಿಮಾ ರಿಲೀಸ್ ರೆಡಿ, ಒಂದು 2 ಮಂತ್ಸಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಫಸ್ಟು ನಮ್ಮ ಸಿನಿಮಾ ಬರುತ್ತೆ. ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಸರ್ ಅದು ಗೊತ್ತಿಲ್ಲ ಸರ್. ಹೌದು ಸರ್, ಮೇನ್ ಚೇಂಬರ್ ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲ ಸರ್, ಇಲ್ಲ ಮಾತಾಡಿ. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅನಂತ್ನಾಗ್ ಸರ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಕೆಲವು ಮಾತಾಡಿದ್ವಿ ಸರ್. ಬಟ್ ಆ ಟೈಮ್ಗೇನೋ ಆ ಡೇಟ್ಗೆಲ್ಲ ಕ್ಲಾಶ್ ಆಗಿ ಸ್ವಲ್ಪ ಆಗಲಿಲ್ಲ. ಭೇಟಿ ಇಲ್ಲ, ಫೋನಲ್ಲಿ ಮಾತಾಡಿದ್ವಿ ಸರ್. ಏನಿಲ್ಲ ಸರ್, ಅದೇ ಸ್ಕ್ರಿಪ್ಟು ಎಲ್ಲ ಕಳಿಸಿದ್ವಿ, ನಾವು ಮಾತಾಡಿದ್ವಿ. ಬಟ್ ಆ ಟೈಮ್ಗೆ ಡೇಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಮೇಲೆ ಆಗಲಿಲ್ಲ ಸರ್. ಮೇನ್ ಸಿನಿಮಾ ಫಿಲಮ್, ಯಾಕಂದರೆ ಇವತ್ತು ನಮ್ಮ ಅಧ್ಯಕ್ಷರು ಫಿಲಮ್ ಚೇಂಬರ್ ಸುರೇಶ್ ಅವರು ಮತ್ತು ಗಿರೀಶ್ ಸರ್ ಬರಬೇಕಿತ್ತು. ಅವ್ರ ಕಾರಣಾಂತರ ಬರಲಿರಲಿಲ್ಲ. ಅವರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ರು ಆ್ಯಕ್ಚುಲಿ ಇವತ್ತು ಬಂದಿದ್ರೆ. 2 ಇಯರ್ಸಿಂದ ನಾವು ರಿನ್ಯೂವಲ್ ಮಾಡಿಸ್ಕೊಂಡು ನಮ್ಮ ಟೈಟ್ಲೆಲ್ಲ ಬಂದಿದ್ವಿ. ಸುಮಾರು 1 ವರ್ಷದಿಂದ ನಾವು ಪ್ರಮೋಷನ್ ಬಂದಿದ್ದೀವಿ ಸರ್. ಪೋಸ್ಟ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದ್ದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.